Hello everyone, welcome to Sanmargaha classes. Question number 11 from The Swan and the Princess chapter. The meeting is scheduled dash 2 p.m. What you have to do, what you should do here? You have to add suitable preposition here. Okay, you have to use suitable preposition. What is preposition? It gives you the information about the place, the time, the cause, the position and direction of a thing. Okay, an object. Meeting, here meeting is the noun. Okay, so here the meeting is scheduled dash 2 p.m. ಡ್ಯಾಶ್ 2 p.m. ಅಂತ ಹೇಳ್ತಾ ಇದ್ದಾರೆ. ಟೈಮ್ ಡ್ಯೂರೇಷನ್ ಅಲ್ಲ, ಟೈಮ್ ಅನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ಪ್ರಿಪೋಸಿಷನ್ ಕ್ಯಾನ್ ಗಿವ್ ಯು ದ ಇನ್ಫಾರ್ಮೇಶನ್ ಆಫ್ ಪ್ಲೇಸ್, ಮೀನ್ಸ್ ಇನ್, ಆನ್, ಅಂಡರ್, ಲೈಕ್ ದಟ್. It can give you information about cause, because, due to, for. It can give you about possession, of, with, about. Okay, it can give you the direction, to, into, from, through, across. ಅದು ಈ directionಗೆ ಯೂಸ್ ಮಾಡುವಂತಹ ಪ್ರಿಪೋಸಿಷನ್. ಓಕೆನಾ? ಟೈಮ್ ಇದ್ದಾಗ ನೀವು ಯಾವ ಪ್ರಿಪೋಸಿಷನ್ ಯೂಸ್ ಮಾಡಬೇಕು? ಎಟ್, ಆನ್, ಇನ್, ಬಿಫೋರ್, ಆಫ್ಟರ್. ಓಕೆ, ಸೊ ದ ಮೀಟಿಂಗ್ ಈಸ್ ಶೆಡ್ಯೂಲ್ಡ್ ಡ್ಯಾಶ್ 2 p.m. ಅಂತ ಕೊಟ್ಟಿದ್ದಾರೆ. ಇಸ್ ಇಟ್ ಇನ್ 2 p.m. ಅಂತ ಆಗತ್ತಾ? ಬಿ ಆನ್ 2 p.m., ಎಟ್ 2 p.m. ಆರ್ ಡ್ಯೂರಿಂಗ್ 2 p.m. ಸೊ ಡ್ಯೂರಿಂಗ್ ಬೇರೆ ಬೇರೆ ಒಂದು ಪ್ರಿಪೋಸಿಷನ್ ನ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ಯೂಸ್ ಮಾಡ್ತೀವಿ ಮಕ್ಳು. ಓಕೆ, ಸೊ ಎಟ್ ಟು, ಸಾರಿ, ಇಲ್ಲಿ 2 p.m. ಅಂತಂದ್ರೆ 2 ಗಂಟೆಗೆ ಅಂತ ಆಗ್ಬೇಕು ಅಲ್ವಾ? ಸೊ 2 ಗಂಟೆಗೆ ಅನ್ನೋದಕ್ಕೆ ನಾವು ಯಾವುದನ್ನ ಯೂಸ್ ಮಾಡಬೇಕು? ಆನ್ ಅನ್ನೋದನ್ನ ನಾವು ಡೇಗೆ ಮಾತ್ರ ಯೂಸ್ ಮಾಡಬಹುದು. ಓಕೆ, ಆನ್ ಮಂಡೇ, ಆನ್ ದಿಸ್ ಡೇಟ್, ಎಟ್ಸೆಟ್ರಾ, ಆನ್ 15th of March. ಓಕೆ, ಈ ರೀತಿ ಡೇಗೆ ಯೂಸ್ ಮಾಡಬಹುದು. ಓಕೆ ನಮ್ಮ ಮಕ್ಕಳೇ, ಸೊ ಇನ್ ಅನ್ನೋದನ್ನ ನೀವು ಇನ್ ಸಮ್ ಫೆಸ್ಟಿವಲ್, ಇನ್ ಸಮ್ ಡ್ಯೂರೇಷನ್ಗೆ ನೀವು ಯೂಸ್ ಮಾಡಬಹುದು. ಓಕೆ, ಸೊ ಡ್ಯೂರಿಂಗ್ ದಿಸ್ ಟೈಮ್, ಡ್ಯೂರಿಂಗ್ ದ ವೆಕೇಶನ್ಸ್, ಡ್ಯೂರಿಂಗ್ 15 days ಈ ತರ ಯೂಸ್ ಮಾಡ್ತೀರಾ ಅಲ್ವಾ? ಸೊ ಎಕ್ಸಾಕ್ಟ್ಲಿ ಟೈಮ್ ಅನ್ನ ತಿಳಿಸಿಕೊಡೋದಕ್ಕೆ ನಿಮ್ಗೆ ಎಟ್ ಅನ್ನೋದನ್ನ ಯೂಸ್ ಮಾಡಬೇಕು ಮಕ್ಕಳೇ. ಎಟ್ 2 p.m. ಆಗತ್ತೆ. ದ ಮೀಟಿಂಗ್ ಇಸ್ ಸ್ಕೆಡ್ಯೂಲ್ಡ್ ಎಟ್ 2 p.m. ಓಕೆ, ಇಟ್ ಕ್ಯಾರೀಸ್ 1 mark. Correct answer is option C, at. Thank you.